चितोदर्पणमार्जनं भवमहादावाग्निर्वापनं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतः स्वादनम् सर्वात्मस्नपनं परं विजयते श्रीकृष्णसङ्कीर्तनं नामकारी बहुदान्त सर्वशक्ति तत्रार्पितनियमितस्मरणेन कालः एतादृशी तव कृपा भगवन् ममापि दुर्दैवं ईदृशं भाजनं नानुरागः तृणावपि सुनिचेन तरोरपि साक्ष्यम् अमानेन मानदेन कीर्तनीय सदा हरि न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवताद्भक्तिरहेतुकी त्वयि हे नन्दतनुजा किङ्करं पतितं मां विषमे भवाम्बुधौ कृपया तव पादपङ्कज स्थितधूळि सदृशं विचिन्तये नयनं गलदश्रुधारय वदनं गद्गदरुद्धया गिरा पुलकैर्निचित्तं वपुः तव नाम ग्रहणे भविष्यति युगाहितं निमेषेण चक्षुषा प्रावृषाहितं शून्याहितं जगत्सर्वं गोविन्दविरहेण मे आश्लिष्य वा पादरता पिनस्तु मामदर्शनान्मर्महतां करोतु वा यथा तथा वा विदधातु लम्पटो मत्प्राणनाथस्तु सैव न परः मत्प्राणनाथस्तु सैव न परः। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 7ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 9. ಯದ್ ವೇಣಂ ಉತ್ಪತಾಗತಂ ದ್ವಿಜವಾಕ್ಯ ವಜ್ರ ನಿಷ್ಪ್ಲುಷ್ಟ ಪೌರುಷ ಭಗಂ ನಿರಯೇ ಪತಂತಂ ತ್ರಾತ್ವಾರ್ತಿತೋ ಜಗತಿ ಪುತ್ರಪದಂ ಚ ಲೇಭೆ ದುಗ್ಧಾ ವಸುನಿ ವಸುಧಾ सकलानीन. शब्दार्थ yat when veena utpatha gatam going astray from the righteous path, dvija of the brahmanas, vakya words of cursing, vajra thunderbolt, Viplushta being burnt by Paurusha, great deeds, Bhagam
opulence, nirahi into hell, patantam going down, tratva by delivering, artitah so being prayed for, jagati on the world, putra padam the position of the son, cha as well as lebhe achieved, dugdha exploited, vasuni produce, vasudha the earth, sakanani all kinds of, ena by whom. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ್ ಅವರಿಂದ. ಜಯ ಶ್ರೀಲ ಪ್ರಭುಪಾದ್. ಇವತ್ತಿನ ಶ್ಲೋಕ ಚರ್ಚೆ ಮಾಡೋ ಮುಂಚೆಗೆ ಸ್ವಲ್ಪ ಹಿಂದಿಂದ ನೋಡೋಣ. 6ನೇ ಅಧ್ಯಾಯ ಕಡೀ ಶ್ಲೋಕ ನೆನಪು ಮಾಡಿಕೊಂಡು ಮುಂದೆ ಹೋಗೋಣ ಅಂತ. ಅದು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಪ್ರಧಾನ್ಯತೋ ಯಾನ್ ಋಷ್ಯ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಭೂಮ್ನಃ ಆಪೀಯತಾಂ ಕರ್ಣ ಕಷಾಯ ಶೋಷಾಂ ಅನುಕ್ರಮಿಷೇತ ಇಮಾನ್ ಸುಪೇಶಾನ್. ಇದರ ಅರ್ಥ, ಓ ನಾರದ, now I shall state one after another the transcendental incarnations of the Lord, known as the Leela avatars. Hearing of their activities counteracts all foul matters accumulated in the year. These pastimes are pleasing to hear and are to be relished. Therefore they are in my heart. ಅನುಕ್ರಮಿಷ್ಯೆ ಅಂದ್ರೆ ಒಂದಾದ್ಮೇಲೆ ಒಂದು ಭಗವಂತ ಮಾಡಿದ್ದು ಲೀಲಾ ಅವತಾರ, ಅದರದ್ದೆಲ್ಲ ವರ್ಣನೆ ಮಾಡ್ತೀನಿ ಅನ್ಲಿಕ್ಕತ್ತಾರ ಬ್ರಹ್ಮದೇವರು. ಇದು ನಾವು ಕೇಳೋದ್ರಿಂದ ಏನೇ ಲಾಭ ಭಾಳ ಸ್ಪಷ್ಟವಾಗಿ ಹೇಳಿಕತ್ತಾರ. ಆಪೀಯತಾಂ ಕರ್ಣ ಕಷಾಯ ಶೋಷಾನ್. Hearing of the activities counteracts all foul matters accumulated in the year. ಜನ್ಮದಿಂದ ಏನೆಲ್ಲ ಕೇಳಿ 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 ಎಲ್ಲ ಕಷಾಯ ಅನ್ಲಿಕ್ಕತ್ತಾರಿಲ್ಲ. ಅದಕ್ಕೆ ಹೊಲಸ್ ಫೌಲ್ ಮ್ಯಾಟರ್ ಎಲ್ಲ ಕೆಟ್ಟದ್ದು. ವಾವ್, ಇವೆಲ್ಲ ಕೇಳಿ 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 ಎಲ್ಲ ಕೂತು ಬಿಟ್ಟದ್ರೊಳಗೆ. ಬರೀ ಈ ಜನ್ಮದಿಂದ ಬಂದಿರ್ತದೆ. ಅದೆಲ್ಲ ರಾಡಿ ಹೋಗ್ಬೇಕು ಈಗ ಹೊರಗೆ. ಭಗವಂತನ ಕಥಾ ಒಂದು ಚಿಕ್ಕ ವಿಡಿಯೋ ಮಾಡಿದ್ರು, ನೀವು ನೋಡಿರಿಲ್ಲ ಗೊತ್ತಿಲ್ಲ. ಒಂದು ಗ್ಲಾಸ್, ಅದರಲ್ಲಿ ಒಂದು ರೆಡ್ ಕಲರ್ ಜ್ಯೂಸ್, ಅದು ಕಾಮ ಅನ್ಲಿಕ್ಕತ್ತಾರ. ಇನ್ನೊಂದು ಕಲರ್ ಜ್ಯೂಸ್ ಬ್ಲೂ ಕಲರ್, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್, ಹರಿ, ಕ್ರೋಧ, ಒಂದೊಂದು ಕಲರ್ ಜ್ಯೂಸ್ ಎಲ್ಲ ಹಾಕೋತ ಹೋದ್ರು. 6 ಥರದ ಜ್ಯೂಸ್, ಕಾಮ್, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್, ಎಲ್ಲ ಜ್ಯೂಸ್ ಮಿಕ್ಸ್ ಆಗಿ ಏನಾಗಿಬಿಟ್ಟದ, ಅದು ಈಗ ಬ್ಲ್ಯಾಕ್ ಕಲರ್ ಆಗಿಬಿಟ್ಟದ, ಕರಿ ಬಣ್ಣ. ಈಗ ಹೆಚ್ಚು ಕಡಿಮೆ ಎಲ್ಲರದು ಕಿವಿ ಒಳಗಾಗಲಿ ಕಾನ್ಷಿಯಸ್ನೆಸ್ ಆಗಲಿ ಎಲ್ಲ ಇಂಥದ್ದೇ ಇರ್ತದೆ. ಇವೆಲ್ಲ ತುಂಬಿದ್ದೆ ಕಾಮ್, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್. ಅದು ಸ್ವಚ್ಛ ಆಗೋದು ಹೆಂಗೆ? ಆ ವಿಡಿಯೋದಲ್ಲಿ ತೋರಿಸ್ತಾರೆ. ಇದನ್ನು ಬಾಟ್ಲಿ ಗ್ಲಾಸ್ದಾಗೆಲ್ಲ 6 ಥರದ ಜ್ಯೂಸ್ ಬ್ಲ್ಯಾಕ್ ಆಗಿಬಿಟ್ಟದು. ಕ್ಲೀನ್ ವಾಟರ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಅದ್ರೊಳಗೆ.
ಹಾಗೆ ಕಂಟಿನ್ಯೂ ಕ್ಲೀನ್ ವಾಟರ್ ಹಾಕೋತ ಹೋಗ್ಬೇಕು. ಆ ಗ್ಲಾಸ್ದಾಗಿಂದ ಎಲ್ಲ ಓವರ್ಫ್ಲೋ ಆಗಿ 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 ಕಂಟಿನ್ಯೂ ನೀರು ಚಾಲೂನ ಅದ, ಕ್ಲಿಯರ್ ವಾಟರ್ ಎಲ್ಲ ಹೊಲಸ್ ಹೊರಗೆ ಹೋಗಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗಿಬಿಡ್ತೀವಿ. ಮತ್ತು ಇದು ಭಗವಂತನ ನಾಮ ಶ್ರವಣ ಮಾಡೋದು, ಭಗವಂತನ ಕಥಾ, ಭಗವಂತ ಮಾಡಿದ ಲೀಲಾ ಶ್ರವಣ ಮಾಡೋದು. ಇದು ಶ್ರವಣ ಮಾಡಿ 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 ಏನಾಗ್ತದೆ, ಅದು ಶುದ್ಧ ನೀರು ಹಾಕಿ 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 ಓವರ್ಫ್ಲೋ ಆಗ್ಲಿಕ್ಕತ್ತು, ಎಲ್ಲ ಆಲಸ್ ಹೋಗ್ಲಿಕ್ಕತ್ತು ಶುದ್ಧ ನೀರು ಆಗ್ಬಿಡ್ತು, ಕ್ಲಿಯರ್. ಅಷ್ಟೇ ಇದು. Hearing of their activities counteracts all foul matters accumulated in the year. ಮುಂದೆ ಇನ್ನೊಂದು ಮಹತ್ವದ ವಿಷಯ. These pastimes are pleasing to hear. ಸಾಮಾನ್ಯವಾಗಿ ಔಷಧಿ ತಗೋತೀವಿ. ಔಷಧಿ ಹೆಂಗಿರ್ತದೆ, ಬಿಟರ್ ಕಹಿ, ಅದನ್ನು ಕ್ಯಾಪ್ಸೂಲ್ ಫಾರ್ಮ್ ಮಾಡಿರ್ತಾರೆ. ಅದನ್ನು ಬಿಚ್ಚಿ ಹಾಕ್ಕೊಳ್ಳಿಕ್ಕೆ ಬರಂಗಿಲ್ಲ ಬಾಯಿಗೆ, ಮುಗೋದು ಒಂಟಿನೂ ಮಾಡ್ತೀವಿ ನಾವು. ಕ್ಯಾಪ್ಸೂಲ್ ಮಾಡಿರ್ತಾರೆ, ಅದನ್ನು ತೊಗೊಂಡು ನೀರು ಕುಡಿದು ಬಿಟ್ಟು ಒಳಗೆ ಓಪನ್ ಆಗ್ತದೆ. ಇಲ್ಲೇ ಏನಾದ್ರು ಓಪನ್ ಆತಂದ್ರೆ ಅದು ಗತಿನೇ. ಎಲ್ಲ ಮೆಡಿಸಿನ್ ಯೂಶಲಿ ಹಂಗೆ ಇರ್ತದೆ. ಈಗ ಇದು ಭಗವಂತನ ಕಥಾ. ಭವೌಷಧಿ ಚೋತ್ರ ಮನೋಭಿರಾಮಾತ್, ಇನ್ನೊಂದು ಭಾಗವತ ಶ್ಲೋಕ. ನಿವೃತ್ತಿ ತರಸೆ ರೂಪಗೀಯಮಾನ ಭವೌಷಧಿ ಚೋತ್ರ ಮನೋಭಿರಾಮಾತ್. ಕಾ ಉತ್ತಮ ಶ್ಲೋಕೆ ಗುಣಾನುವಾದಾತ್ ವಿರಜೇತ್ ಬಿನಾ ಪಶುಘ್ನಾತ್. ಎಲ್ಲ ಚರ್ಚೆ ಮಾಡೋದಿಲ್ಲ. ಇದು ಔಷಧಿ ಹೆಂಗದ, ಮನೋಭಿರಾಮ, ಒಳ್ಳೆ ಆನಂದ ಆಗ್ತದೆ. ಬಾಕಿ ಔಷಧಿ ಕೈ, ಇದು ಔಷಧಿ ಅಂಥದ್ದಲ್ಲ. ಇದು ಭವರೋಗಕ್ಕೆ ಭವೌಷಧಿ. ಇದು ಭಗವಂತನ ನಾಮ, ಭಗವಂತನ ಕಥಾ. ಆದ್ರೆ ಮನೋಭಿರಾಮ, ಪ್ಲೀಸಿಂಗ್ ಟು ಹಿಯರ್, ಆಯ್ತಾ, ಆ್ಯಂಡ್ ಆರ್ ರಿಲಿಶ್ಡ್, ಮತ್ತೆ ಕೇಳಿ ಅದನ್ನು ರಿಲೀಶ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. Therefore they are in my heart. ಆದ್ದರಿಂದ ಅವನ್ನೆಲ್ಲ ನನ್ನ ಹೃದಯದಲ್ಲಿ ಇಟ್ಕೊಂಡಿನಿ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನಾವು ಬಾಕಿ ಇವೆಲ್ಲ ಏನು ಕೇಳ್ತೀವಲ್ಲ, ಈ ಕಿವಿಯಿಂದ ಹೊರಗೆ ಬಿಟ್ಟುಬಿಟ್ರಿ. ಆದ್ರೆ ಇಲ್ಲೇನು ಕೇಳ್ತೀವಿ, ಭಾಗವತದಲ್ಲಿ, ಗೀತೆಯಲ್ಲಿ, ಅವೆಲ್ಲ ಇಲ್ಲಿ ಕೇಳಿ ಇಲ್ಲಿ ಬಿಡುವುದಲ್ಲ. should be kept in the heart. ಒಳಗಿಟ್ಕೋಬೇಕಿದನ್ನ. ಬ್ರಹ್ಮದೇವರು ಹೆಂಗೆ ಮಾಡಿದ್ದಾರೆ ಅದೇ ರೀತಿ ನಾವು ಮಾಡಬೇಕು, ಆಯಿತಾ. ಇನ್ನು ಒಂದೊಂದು ಅವತಾರ ವರ್ಣನೆ ಮಾಡ್ತಾ ಬಂದರು. ಮೊದಲನೇ ಶ್ಲೋಕದಲ್ಲಿ ಭೂವರಾಹ, ಎರಡನೇ ಶ್ಲೋಕದಲ್ಲಿ ಸೂಯಜ್ಞ ಅನ್ನೋದು ಇಂದ್ರ ಆಗಿ ಬಂದ, ಮೂರನೇದ್ದು ಕಪಿಲ ದೇವಾಗಿ ಅವತರಿಸಿದ್ದು, ಕರ್ದಮ ಮುನಿ ದೇವಹೂತಿ ಮಗನಾಗಿ. ಆಮೇಲೆ ದತ್ತಾತ್ರೇಯ, ದತ್ತ ಪ್ಲಸ್ ಅತ್ರೇಯ, ದತ್ತಾತ್ರೇಯ, ಅತ್ರೇಯ ಋಷಿಗಳ ಮಗ ದತ್ತಾತ್ರೇಯ, ಆಯಿತಾ. ಆಮೇಲೆ 4 ಕುಮಾರರ ಬಗ್ಗೆ ವರ್ಣನೆ ಬಂತು. ಸನಕ, ಸನಾತನ, ಸನಂದ ಮತ್ತು ಸನತ್ ಕುಮಾರ, ಅದರ ಬಗ್ಗೆ ವರ್ಣನೆ. ಆಮೇಲೆ ಧರ್ಮ ಅನ್ನೋರು, ಮೂರ್ತಿ ಅನ್ನೋರ ಜೊತೆಗೆ ಮದುವೆ ಆಯಿತು. ಆ ಮೂರ್ತಿ ಯಾರು, ದಕ್ಷಿಣ ಮಗಳು. ಅವರಿಬ್ಬರದ್ದು ಮದುವೆ ಆಯಿತು. ಅವರಿಂದ ಮದುವೆ ಆದಮೇಲೆ ನರನಾರಾಯಣ ಋಷಿಗಳು ಅವತರಿಸಿದ್ದಾರೆ, ಆಯಿತಾ. ಆಮೇಲೆ 7ನೇದರಲ್ಲಿ ಇದು ಹೇಳ್ತಾ ಇದ್ದಾರೆ. ಈ ನರನಾರಾಯಣ ಋಷಿಗಳು ಅವತರಿಸಿದ್ರು. ಆ ಅವತಾರ ಆದಮೇಲೆ ಕಠೋರ ತಪಸ್ಸಿಗೆ ಕೂತರು. ಕಠೋರ ತಪಸ್ಸಿಗೆ ಕೂತ್ಕೊಳ್ಳೆ ಇಂದ್ರನಿಗೆ ಭಯ ಶುರು ಆಗ್ತದೆ. ಅಯ್ಯೋ, ಎಲ್ಲಿ ನನ್ನ ಸ್ಥಾನ ಹೋಗ್ತದ,
ಹೆಂಗಾರ ಮಾಡಿ ಯಜ್ಞ ಬಂದ್ ಮಾಡಿಸ್ಬೇಕು, ಯಜ್ಞ ಅಲ್ಲ ತಪಸ್ಸು ಬಂದ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ವಿಶ್ವಾಮಿತ್ರ ಮಾಡುವಾಗ ಮೀನಕಾನ ಕಳಿಸಿದ್ರು, ಅವೆಲ್ಲ ಕೇಳಿರಿ ನೀವು. ಈಗ ನರನಾರಾಯಣ ಋಷಿ ತಪಸ್ಸಿಗೆ ಕೂತಾಗ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಅಪ್ಸರರು ಕಳಿಸ್ಕೊಟ್ರು. ಅವರೆಲ್ಲ ಹಾಡ್ಲಿಕ್ಕತ್ತಾರ, ಡ್ಯಾನ್ಸ್ ಮಾಡ್ಲಿಕ್ಕತ್ತಾರ. ಅಲ್ಲಿ ಅಪ್ಸರ ಅರೇ ಭಾರಿ ಭಾರಿ ಚಂದ. ಇಲ್ಲಿ ಮಿಸ್ ಯೂನಿವರ್ಸ್ ಸುಂದರಿ, ವಿಶ್ವ ಸುಂದರಿ, ಅವ್ರ ಮುಂದೆ ಥೋ ಏನಿದು ಅಸಹ್ಯ ಅಂತ. ಇಲ್ಲಿ ವಿಶ್ವ ಸುಂದರಿ ಅವ್ರ ಮುಂದೆ ಚೀ ಚಿ 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 ಥೋ, ಅಷ್ಟು ಚಂದ ಅವರಿದ್ದಾರೆ. ಅವರು ಡ್ಯಾನ್ಸ್ ಮಾಡ್ಲಿಕ್ಕೆ, ಹಾಡು ಹಾಡ್ಲಿಕ್ಕೆ. ನರನಾರಾಯಣ ಋಷಿಗಳ ಒಮ್ಮೆ ಕಣ್ಣು ತೆಗೆದು ನೋಡಿದರು. ಎಲ್ಲ ಇಂದ್ರನ ಕೆಲಸ ಇದು. ಮತ್ತು ತಪಸ್ಸಿಗೆ ಹೋಗ್ಬಿಟ್ಟು ಅವರೇನು ಮಾಡಲಿ, ಅವ್ರ ಶರೀರದಿಂದನೇ ದಿವ್ಯವಾದಂಥ ಸ್ತ್ರೀಯರ ಪ್ರಕಟ ಆಗ್ಲಿಕ್ಕತ್ತು. ಏಕ್ಸೆ ಬಡಕರ್ ಏಕ್ ಭಾರಿ 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 ಚಂದ 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 ಹೆಣ್ಮಕ್ಳು ಬರ್ಲಿಕ್ಕತ್ತು. ಇನ್ನು ಭಗವಂತನ ಶರೀರದಿಂದ ಬಂದದಂದ್ರೆ ತಾನೇ ಅವತಾರ ತೊಗೊಂಡಿದ್ದದು. ಮೋಹಿನಿ ಮೂರ್ತಿ ಯಾರದು? ಭಗವಂತನೇ ಅದು. ಹಂಗೆ ಭಗವಂತನ ಶರೀರದಿಂದ ಭಾರಿ ಚಂದ 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 ಹೆಣ್ಮಕ್ಳು ಬರ್ಲಿಕ್ಕತ್ತು. ಅವರು ಸೌಂದರ್ಯ ಮುಂದೆ ಇವರೆಲ್ಲ ಅಸಹ್ಯ ಹಾಕ್ಲಿಕ್ಕತ್ತು ಬಿಡುತ್ತೆ. ಸ್ವರ್ಗದಲ್ಲಿದ್ದ ಅಪ್ಸರ ಚೀ ಚಿ 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 ಓಡೋಗೋ ನಡೀಲಿ, ಎಲ್ಲರೂ ಓಡೋಗ್ಬಿಟ್ಟು. ಮುಂದೆ 8ನೇ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳಿಕತ್ತಾರ, ಮಹಾನ್ ಅವತಾರ್ ಮಹಾದೇವ್, ಮಹಾದೇವ್ ಕಿ ಸೌಗಂಧ ಅಂತ. ಮಹಾದೇವ್ ರುದ್ರದೇವರು. ಆ ರುದ್ರದೇವರು ಕಾಮ ಒಂದ್ಸರಿ ಪ್ರಯತ್ನ ಮಾಡ್ಲಿಕ್ಕೆ ಬಂದ ರುದ್ರದೇವರ ಮೇಲೆ. ರುದ್ರದೇವರು ಏನು ಮಾಡಿದ್ರು? ಕಾಮನ್ನ ಕ್ರೋಧದಿಂದ ನೋಡಿದ್ರು. ನೋಡಿ ಆದ್ಮೇಲೆ ಆ ಕಾಮ ಭಸ್ಮಗೆ ಹೋಗ್ಬಿಟ್ಟು. ಈಗ ಈಗೇನಾಯ್ತ? ಆ ಕಾಮ ಭಸ್ಮಗೆ ಹೋಗ್ಬಿಟ್ಟ. ಆದ್ರೆ ರುದ್ರದೇವರಲ್ಲಿ ಕ್ರೋಧ ಏನು ಬಂತು? ಅದರದ್ದು ಪರಿಣಾಮ ಇಫೆಕ್ಟ್ ಅವ್ರ ಮೇಲೆ ಅನುಭವಿಸ್ಬೇಕಾಗ್ತದೆ. ಈ ವಿಶ್ವಾಮಿತ್ರಗೂ ಅದೇ ರೀತಿ ಆಯಿತು. ಮೊದಲು ಮೀನಕಾ ಬಂದ್ಲು. ಮೀನಕಾನ್ ನೋಡಿ ಕಾಮ ಜಾಗೃತ ಆಗಿಬಿಡುತ್ತೆ. ಅವಳ ಸಂಘದಿಂದ ಮಗಳು ಹುಟ್ಟಿದ್ದು ಶಕುಂತಲ, ಅದೆಲ್ಲ ಬರ್ತದೆ. ಆಮೇಲೆ ಮತ್ತೊಮ್ಮೆ ತಪಸ್ಸಿಗೆ ಕೂತ ಮೇಲೆ ಈ ಸರಿ ಮೀನಕಾ ಬರಲಿಲ್ಲ, ರಂಭಾ ಬಂದ್ಲು. ರಂಭಾ ಬಂದ ಮೇಲೆ ವಿಶ್ವಾಮಿತ್ರ ಕಣ್ಣು ತೆಗೆದು ನೋಡಿ ಕ್ರೋಧದಿಂದ ಅವ್ರು ನೋಡಿಬಿಟ್ರು. ಕ್ರೋಧ ಬಂದ ಕೂಡ ಮತ್ತೆ ಮಾಡಿದ ತಪಸ್ಸು ಭಂಗ ಆಗಿಬಿಡುತ್ತೆ. ಒಮ್ಮೆ ಕಾಮದಿಂದ ಭಂಗ ಆಯ್ತು, ಎರಡನೇದ್ದು ಕ್ರೋಧದಿಂದ ಭಂಗ ಆಯ್ತು. ಈ ರುದ್ರದೇವರಿಗೆ ಕಾಮ ಪ್ರಯೋಗ ಮಾಡ್ಲಿಕ್ಕೆ ಬಂದ. ರುದ್ರದೇವರ ಕೋಪದಿಂದ ನೋಡಿದ್ರು ಆ ಕಾಮದೇವ ಭಸ್ಮ ಆಗಿಬಿಟ್ಟ. ಎನಿಲೇಟೆಡ್, vanquished him, yet they cannot be free from the overwhelming effects of their own wrath. ಕೋಪ ಏನು ಬಂತು, ಅದರದ ಪರಿಣಾಮ ಅವ್ರ ಮೇಲೆ ಬರುವುದು. ಇನ್ನು ಭಗವಂತನ ಮೇಲೆ ಕ್ರೋಧ ಇಲ್ಲ, ಕಾಮನೂ ಇಲ್ಲ. ನೋಡ್ರಿ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಭಗವಂತನಲ್ಲಿ ಕ್ರೋಧ ಇಲ್ಲ ಅನ್ಲಿಕ್ಕೆ ಉದಾಹರಣೆ ಕೊಟ್ಟಲ್ಲ, ಇದು ರೂಪ ತಾತ್ಪರ್ಯದಲ್ಲೂ ಬಂದಾರೆ. ಒಂದ್ಸರಿ ದೇವತೆ ಸಭೆಯಲ್ಲಿ ಚರ್ಚೆ ನಡೆದಿತ್ತು. ಹೂ ಇಸ್ ಸುಪ್ರೀಂ? ಭೃಗು ಋಷಿ ಅವರಿಗೆ ಅಪಾಯಿಂಟ್ ಮಾಡಿದ್ರು, ಎಲ್ಲ ದೇವತೆಗಳ ಕೂಡಿ.
ನೀವು ಚೆಕ್ ಮಾಡ್ರಿ ಯಾರು ಸುಪ್ರೀಂ ಇದ್ದಾರೋ, ಬ್ರಹ್ಮ ವಿಷ್ಣು ಮಹೇಶ್ ಮೂರರಲ್ಲಿ ಯಾರು ಸುಪ್ರೀಂ? ಬ್ರಹ್ಮಲೋಕಕ್ಕೆ ಬಂದರು. ಬ್ರಹ್ಮದೇವರು ನೋಡ್ತಾರ ಭೃಗು ಋಷಿಗೆ, ಅರೇ ಬಾರಪ್ಪ ಮಗನೇ ಅಂತ ಕರೆದ್ರು. ಮಗ ಆಗ್ತಾರ. ಇವ್ರು ಭೃಗು ಋಷಿಗಳು ಬಂದು ಮಾತಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ರೆಸ್ಪೆಕ್ಟ್ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ನನ್ನ ಮಗ ನನಗೆ ನಮಸ್ಕಾರ ಮಾಡಲಿಲ್ಲ. ಬ್ರಹ್ಮದೇವರಿಗೆ ಕ್ರೋಧ ಬಂದ್ಬಿಡ್ತು. ಆವಾಗ ಭೃಗು ಋಷಿಗಳಿಗೆ ಅರ್ಥ ಆಯ್ತು, ಇವರು ಸುಪ್ರೀಂ ಅಲ್ಲ. ಕೈಲಾಸಕ್ಕೆ ಬಂದಾಗ ಅಲ್ಲಿ ರುದ್ರದೇವರು ನೋಡ್ತಾರ, ಭೃಗು ಋಷಿಗಳು ಬಂದಿದ್ದ ವೆಲ್ಕಮ್ ಮಾಡ್ತಾರ. ಬಾರಪ್ಪ, ತಮ್ಮ ಆಗ್ತಾನೆ, ಅಣ್ಣ ಆಗ್ತಾನೆ, ಏನೋ ಆಗ್ತಾನೆ, ಬಾರಪ್ಪ ಅಂತ ಕರೆದ. ಬ್ರದರ್ಲಿ ವೆಲ್ಕಮ್. ಆಲಿಂಗನ್ ಮಾಡ್ಲಿಕ್ಕೆ ಹೋದ್ರು. ಏಯ್ಶ್ ಹಿಂಸರಿ ಅಂದ್ಬಿಟ್ರು. ಮುಟ್ಬೇಡ ನನ್ನ, ಏನು ಕೊಳ್ಳಾಗೆಲ್ಲ ಇದು ಹಾವು ಸ್ಕೆಲಿಟನ್, ಇವು ಬಸ್ ಎಲ್ಲ ಮೈ ತುಂಬ ಚಿಚ್ಚಿ ಹೋಗಿ ನಡೆಯತ್ತ. ಮಹಾದೇವ್ ರುದ್ರದೇವ್ರಿಗೆ ಕೋಪ ಬಂದ್ಬಿಡ್ತು. ಭೃಗು ಋಷಿಗಳ ಕನ್ಕ್ಲೂಡ್ ಮಾಡಿರಿ, ಇವರು ಸುಪ್ರೀಂ ಅಲ್ಲ. ನೋಡಿ, ಬ್ರಹ್ಮಲೋಕಕ್ಕೆ ಬಂದು ಮೆಂಟಲಿ ಅಫೆಂಡ್ ಮಾಡಿದ್ರು, ಕೈಲಾಸಕ್ಕೆ ಬಂದು ಬೈ ವರ್ಡ್ ಅಫೆಂಡ್ ಮಾಡಿದರು. ಕ್ರೋಧ ಬಂದ್ಬಿಡುತ್ತೆ ರುದ್ರದೇವರಿಗೆ. ಕಡೀಕ್ ವೈಕುಂಠಕ್ಕೆ ಬಂದರು. ಅಲ್ಲಿ ನೋಡಿದರೆ ವೆಲ್ಕಮ್ ಮಾಡೋರು ಗತಿನೇ ಇಲ್ಲ. ಅಲ್ಲಿ ಆರಾಮ್ ಅನಂತ ಶೇಷ ಬಂದು ಮಲ್ಕೊಂಡ್ಬಿಟ್ಟಾನ ಭಗವಂತ. ತಾಯಿ ಲಕ್ಷ್ಮಿ ಪಾದ ಸೇವೆ ಮಾಡ್ತಾ ಇದ್ದಾಳ. ಯಾರು ಬಾರಪ್ಪ ಅನ್ನೋರು ಇಲ್ಲ, ಅಲ್ಲಿ ಬಾರ ಅಂದ್ರೆ ಅವ್ರಿಗೆ ಇಲ್ಲಿ ಏನಿಲ್ಲೇ ಇಲ್ಲ. ಈ ಸರ ಏನಾಗ್ಬಿಡುತ್ತೆ ಉಲ್ಟ, ಭೃಗು ಋಷಿಗ ಕ್ರೋಧ ಬಂದ್ಬಿಡುತ್ತೆ. ಆ ಭಗವಂತನ ಎದಿ ಮೇಲೆ ಬಾಧ್ಯ ಬಿಟ್ಟು ಇಲ್ಲೇ ಫಿಸಿಕಲಿ ಅಫೆಂಡ್ ಮಾಡಿದರು. ಫಸ್ಟ್ ಮೆಂಟಲಿ, ಎರಡನೇದು ಬೈ ವರ್ಡ್, ಮೂರನೇದು ಬೈ ಆ್ಯಕ್ಷನ್ ಅಫೆಂಡ್ ಮಾಡಿದರು. ಇಷ್ಟು ಮಾಡಿದರೂ ಭಗವಂತಗೆ ಕೋಪ ಬರಲೇ ಇಲ್ಲ. ಉಲ್ಟಾ ಭಗವಂತ ಹೇಳ್ತಾನ, ನನ್ನ ಹೃದಯ ಕಲ್ಲಂತ ಹೃದಯ ವಜ್ರಂಗದ, ನೀವು ನಿಮ್ಮ ಕಾಲಿಗೆ ಪಾದಿಗೆ ಏನಾರ ನೋವಾಯ್ತಾ ಅಂತ ನೋಡ್ಲಿಕ್ಕೆ. ಆವಾಗ ಭೃಗು ಋಷಿಗಳು ಕನ್ಕ್ಲೂಡ್ ಮಾಡ್ತಾರೆ, ಸುಪ್ರೀಂ ವಿಷ್ಣುನೇ, ನಾರಾಯಣನೇ, ಕೃಷ್ಣನೇ ಎಲ್ಲ ಒಂದೇ ಅವರು, ಇವನೇ ಸುಪ್ರೀಂ. ಆ ಭೃಗುಪಾದ ಭಗವಂತನ ಮೇಲೆ ಇದ್ದಿದ್ದು ಒಂದು ಏನು ಅರ್ಥ? ಸೈನ್ ಆಫ್ ಟಾಲರೇಷನ್, ಸಹನಶೀಲತೆ. ಭಗವಂತನ ಹೃದಯ ಹೆಂಗ, ಭಗವಂತನ ಹೃದಯ ಆಗಲಿ ಪಾದ ಆಗಲಿ ಹೆಂಗದ ಅಂದ್ರೆ, ಒಂದು ಕಡೆ ಈ ರೀತಿ ಹೇಳ್ತಾರೆ, ವಜ್ರಾದಿ ಕಠೋರಂ ಕುಸುಮಾದಿ ಕೋಮಲಂ. ಸಾಫ್ಟ್ ಲೈಕ್ ಎ ಫ್ಲವರ್, ಅಷ್ಟು ಸಾಫ್ಟು ಅದಾನ. ಅವನ ಪಾದ ಆಗಲಿ, ಕೈ ಆಗಲಿ, ಹೃದಯ ಆಗಲಿ ಸಾಫ್ಟ್ ಲೈಕ್ ಎ ಫ್ಲವರ್, ಕುಸುಮ, ಕುಸುಮಾದಿ ಕೋಮಲ. ಮತ್ತು ಬೇಕಂದ್ರೆ ವಜ್ರಾದಿ ಕಠೋರಂ, ಹಾರ್ಡರ್ ದೆನ್ ಥಂಡರ್ ಬೋಲ್ಟ್. ಇದು ಭಗವಂತ ಆಯ್ತಾ. ಇದೆಲ್ಲ ಇಲ್ಲಿವರೆಗೂ ಚರ್ಚೆ ಆಗಿ ಹೋಗ್ಯದ. ಈಗ ಇನ್ನು ಇವತ್ತಿನ ಶ್ಲೋಕದಲ್ಲಿ, 8ನೇ ಶ್ಲೋಕದಲ್ಲಿ ನಿನ್ನೆ ಇದು ಚರ್ಚೆ ಆಗ್ಯದ, ನಿನ್ನೆ ಚರ್ಚೆ ಆಗ್ಯದ, ದುರ್ವ ಬಗ್ಗೆ ಚರ್ಚೆ ಆಗ್ಯದ. ಮಲತಾಯಿ ಕೋ ವೈಫ್ ಉತ್ತನಾಪಾದಂದು ಧ್ರುವನಿಗೆ ಇನ್ಸಲ್ಟ್ ಮಾಡಿಬಿಟ್ಟು, ಅದೆಲ್ಲ ಪ್ರಸಂಗ ನಿನ್ನೆ ಚರ್ಚೆ ಮಾಡೀನಿ. ಧ್ರುವ ಮನೆ ಬಿಟ್ಟು ಹೋಗ್ಬಿಟ್ಟ, ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ದಾನೆ, ಭಗವಂತನ ಸಾಕ್ಷಾತ್ಕಾರ ಆಗಿದ್ದು ಎಲ್ಲ ಆಯಿತು. ಆಮೇಲೆ ಭಗವಂತ ಒಂದು ಲೋಕನೇ ಕೊಟ್ಟು ಬಿಟ್ಟ.
ಆ ಲೋಕ ಆರ್ಡಿನರಿ ಅಲ್ಲ, ಅದು ವೈಕುಂಠದ್ದೇ ಒಂದು ಪ್ಲ್ಯಾನೆಟ್ ಅನ್ಲಿಕ್ಕತ್ತಾರ. ಅರ್ಥ ಅದು ಒಂದು ಅವತಾರನೇ. ಅದು ಧ್ರುವ ನಕ್ಷತ್ರ ಅಂತಂತೀವಿ ಇವತ್ತು. ಧ್ರುವ ನಕ್ಷತ್ರ ರಾತ್ರಿ ಕಾಣಿಸ್ತದೆ, ಜಾಸ್ತಿ ಸ್ವಲ್ಪ ದೊಡ್ಡದ ನಕ್ಷತ್ರ ಅದ ಧ್ರುವ ನಕ್ಷತ್ರ ಅಂತ. ಬಾಕಿ ಎಲ್ಲ ಇನ್ನೂ ಸಣ್ಣ ಕಾಣ, ಅದರಲ್ಲೇ ಒಂದು ಸ್ವಲ್ಪ ದೊಡ್ಡದು ಕಾಣುತ್ತದೆ ಧ್ರುವ ನಕ್ಷತ್ರ. ಆ ಧ್ರುವ ನಕ್ಷತ್ರ ಏನದಪ್ಪ, that the planet awarded by to Prince Dhruv Maharaj is a fixed Vaikuntha planet installed in the material atmosphere by the will of the Supreme Lord Vasudeva. ವೈಕುಂಠದ್ದೇ ಒಂದು ಪ್ಲ್ಯಾನೆಟ್ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಾರ ಭೌತಿಕ ಜಗತ್ತಲ್ಲಿ. ಸ್ಯಾಂಪಲ್ ಅದು ಒಂದು ಅವತಾರ ಇದ್ದಂಗೆ, ಭಗವಂತಂದೇ ಒಂದು ಅವತಾರ. ಇದು ಒಂದು ಕಡೆ ನಾನು ಓದಿದ್ದು, ಇಲ್ಲೂ ಬರ್ದಾರೆ ಪ್ರಭುಪಾದ ತಾತ್ಪರ್ಯದಲ್ಲೂ ಬರ್ದಾರೆ, ಪ್ರಳಯದಲ್ಲಿ ಎಲ್ಲ ನಾಶ ಹೋಗ್ತದೆ, ಧ್ರುವಲೋಕ ನಾಶ ಆಗೋದಿಲ್ಲ. ಯಾಕೆ? ಅದು ವೈಕುಂಠ ಪ್ಲ್ಯಾನೆಟ್, ಅದು ನಾಶ ಆಗೋದಿಲ್ಲ. ಹರೇ ಕೃಷ್ಣ. ಗೀತೆಯಲ್ಲಿ ತಾನೇ ಹೇಳ್ತಾನೆ ಕೃಷ್ಣ ಅದನ್ನು, ಪರಸ್ತಸ್ಮಾತು ಭಾವೋ ಅನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನ ಯಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇದೆಲ್ಲ ನಾಶಕ್ಕೆ ಹೋಗ್ತದೆ ಈ ಜಗತ್ತು, ಆ ಜಗತ್ತು ನಾಶ ಆಗುವುದಿಲ್ಲ, ಹಾಳಾಗುವುದಿಲ್ಲ. ಯಾಕೆ 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 ಅವ್ಯಕ್ತೋ ಸೃಷ್ಟಿಯಾಗಿದ್ದಲ್ಲ, ಅವ್ಯಕ್ತೋ ವ್ಯಕ್ತಾತ್ ಸನಾತನ್. ಎಲ್ಲಿ ಸೃಷ್ಟಿ ಆಗ್ತದೆ? ಅದು ಭೌತಿಕ ಜಗತ್ತು. ಆಧ್ಯಾತ್ಮಿಕ ಲೋಕದಲ್ಲಿ ಸೃಷ್ಟಿ ಅನ್ನೋದು ಇಲ್ಲೇ ಇಲ್ಲ. ಅವ್ಯಕ್ತೋ ವ್ಯಕ್ತಾತ್ ಸನಾತನ್ ಧಾಮದ ಭಗವಂತನ. ಇದು ವೈಕುಂಠದ್ದು ಒಂದು ಪಾರ್ಟ್. ಪ್ರಭುಪಾದವರು ತತ್ಪರದಲ್ಲಿ ಬರೆದಾರೆ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಮಹಾರಾಜ್ ವೇಣ went astray from the path of righteousness, and the Brahmanas chastised him by the thunderbolt curse. By this, King Vena was burned with all good deeds and opulences, and as an en route to hell. The Lord by His causeless mercy descends on as His Son by the name Prithu, deliver the condemned King Vena from hell, and exploited the earth by drawing all kinds of crops in produce. ಒಂದು ಸ್ವಲ್ಪ ಚರ್ಚೆ ಮಾಡಿಬಿಡೋಣ. ವೀಣ ಆ ಹೆಸರಿಂದ ತಿಳಿತದೆ, ಯಾರು ಬಹಳ ಪೀಡಿಸ್ತಾರ ಅವನ ಹೆಸರು ವೀಣ. ಸಣ್ಣ ಹುಡುಗಿದ್ದಾಗ ಶಾಲೆಗೆ ಹೋಗ್ತಿದ್ದ ಹುಡುಗ, ಶಾಲೆ ಒಳಗೆ ಹುಡುಗರ ಜೊತೆ ಆಟ ಆಡ್ತಾ, ಸಹಪಾಠಿಗಳ ಜೊತೆ ಆಟ ಆಡ್ತಾ ಅವ್ರನ್ನ ಕೊಂದೇ ಹಾಕಿಬಿಡ್ತಿದ್ದ. ಇಂಥ ಮಹಾದುಷ್ಟ, ಮಹಾ ನೀಚ. ಇನ್ನೂ ದೊಡ್ಡವ ಹಾಕೋತ ಹೋದಂಗೆ ಇನ್ನೂ ಭಾರಿ ಭಾರಿ ಕೆಟ್ಟದ್ದು ಮಾಡ್ಲಿಕ್ಕೆ ದಿವಸ ಅವರಪ್ಪಗೆ ಕಂಪ್ಲೇಂಟ್ ಕೇಳಿ 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 ಬ್ಯಾಸತ್ತು ಬಿಟ್ಟು ಇಷ್ಟು ಮಹಾ ನೀಚ. ಬೆಳಗಾದ ಕೂಡಲೇ ಶುರು, ಯಾರು ಬರೋರು ಕಂಪ್ಲೇಂಟ್ ಮಾಡೋರು, ನಿಮ್ಮ ಮಗ ಹಂಗೆ ಮಾಡ್ಯಾನ್ರಿ, ಹಿಂಗೆ ಮಾಡ್ಯಾನ, ಅಷ್ಟು ಮಂದಿ ಕೊಂದಾನ, ಇಷ್ಟು ಮಂದಿ ಕೊಂದ. ಬರೀ ಇದೆ ಕೇಳಿ 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 ಅವ್ರಿಗೆ ಬೇಸರಾಗಿಬಿಡುತ್ತೆ ಜೀವನ. ಏನಪ್ಪ ಈ ರೀತಿ ಬದುಕು ಏನು ಉಪಯೋಗ? ಈಗ ಬರೀ ದುಸ್ಸಾಹ ಎದ್ದು ಕೂಡ ಬರೀ ಇದಕ್ಕೆ ಕಂಪ್ಲೇಂಟ್ ಕೇಳೋದಾಯ್ತು ಮಗನ ಬಗ್ಗೆ. ಮಗನ ಇದ್ದಿದ್ದಿಲ್ಲ ಅಂದ್ರೆ ಚಲೋ ಆಗಿತ್ತೇನೋ ಅನ್ನಿಸ್ಲಿಕ್ಕತ್ತವ್ರಿಗೆ. ಆದ್ರೆ ಅದರಲ್ಲೂ ಬ್ರೈಟರ್ ಸೈಡ್ ನೋಡ್ಬೇಕು. ಮಗ ಇದ್ದ ಮಹಾ ದುಷ್ಟ, ಮಹಾ ಕೆಟ್ಟ. ಏನು ಬ್ರೈಟರ್ ಸೈಡ್ ಏನೈತಿದ್ರಾಗ? ಅವನ ಮೇಲೆ ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟಿತ್ತು ನೋಡ್ರಿ. ಅದರಲ್ಲೂ ಬ್ರೈಟರ್ ಸೈಡ್.
ಒಮ್ಮೊಮ್ಮೆ ಜೀವನದಲ್ಲಿ ಕೆಟ್ಟ ಆಗ್ತಿರ್ತಾವೆ, ಯಾವ ಬೇಡಾಗಿದ್ದು ಏನೇನಾರು ಆಗ್ತಿರ್ತದೆ. ಅದು ನೋಡಿದ್ರೆ ನಮ್ಗೆ ಒಳ್ಳೆಯದಕ್ಕೆ ಇರ್ತದೆ, ತಿಳಿಯಂಗಿಲ್ಲ ಲಘು. ಇದು ಇಂಗ್ಲೀಷ್ದಾಗ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಾರೆ. ಇಂಥ ಕೆಟ್ಟ ಮಗ ಇದ್ದಿದ್ದಕ್ಕೆ ವೇಣನ್ ತಂದು ವಿಚಾರ ಮಾಡಿದ್ರೆ, ಇನ್ನು ನಾನು ರಾಜ್ಯ ಬಿಟ್ಟು ಹೋಗ್ಬಿಡ್ತೀನಿ, ಈಗ ಇಲ್ಲಿ ಇಳಂಗಿಲ್ಲ, ಇಲ್ಲಿ ಉಳಿಬಾಡದಿಲ್ಲ. ರಾತ್ರಿ ಅರಮನೆ ಬಿಟ್ಟು ಹೊರಟು ಬಿಟ್ಟು ಹೋಗೋ ಮುಂಚೆಗೆ ಮನಸ್ಸಾಗ ಬಂತು, ಸ್ವಲ್ಪ ಹೆಣ್ತಿನಾರು ಒಮ್ಮೆ ನೋಡಿ ಹೋಗೋಣ ಅಂತೇಳಿ. ಅವಳು ಮಲ್ಕೊಂಡ್ಬಿಟ್ಟಾಳ, ಅವಳೊಮ್ಮೆ ನೋಡಿ ಹೋಗೋಣೇನಂತ ಒಂದು ವಿಚಾರ ಬಂತು. ಆಮೇಲೆ ಮತ್ತೆ ಅನ್ನಿಸ್ತು, ಇವಳಿಗೆ ಯಾಕೆ ನೋಡ್ಬೇಕು ನಾನು, ಅವಳಿಂದ ಇಂಥ ಮಹಾ ಕೆಟ್ಟ ದುಷ್ಟ ಭುಟ್ಟ ಬಂದಾನ, ಅವಳು ನೋಡೋದು ಬೇಡ. ಇಲ್ಲಿ ಪ್ರಪಾದ ಬರೀತಾರೆ, ಸಾಮಾನ್ಯವಾಗಿ ಪರೀಕ್ಷೆ ಮಾಡಿ ನೋಡ್ರಿ, ತಾಯಿ ಸ್ವಭಾವ ಗಂಡು ಮಕ್ಕಳ ಮೇಲೆ ಬರ್ತದೆ, ಮತ್ತು ತಂದೆ ಸ್ವಭಾವ ಹೆಣ್ಣು ಮಕ್ಕಳ ಮೇಲೆ ಹೋಗ್ತದೆ. ಈಗ ಆ ತಾಯಿ ಆ ರೀತಿ ಆ ಫ್ಯಾಮಿಲಿನೂ ಹಂಗೆ ಇರ್ತದೆ. ಅದಕ್ಕಿಂತ ಮಹಾದುಷ್ಟ ಮಗ ಹುಟ್ಟು ಬಂದ. ಅದಕ್ಕೆ ಅವಳು ನೋಡೋದು ಬೇಡ ಅಂತೇಳಿ ರಾತ್ರಿ ಮನೆ ಬಿಟ್ಟು ಅರಮನೆ ಬಿಟ್ಟು ಹೋಗ್ಬಿಟ್ಟು. ನೋಡು ವೈರಾಗ್ಯ ಅಷ್ಟು ಬಂದ್ಬಿಡುತ್ತೆ. ಇಲ್ಲ ಚಲೋ ಮಗ ಇದ್ದಿದ್ದ, ಇಲ್ಲ ಯಾಕೆ ಬಿಟ್ಟು ಹೋಗ್ಬೇಕಂತ ಇಲ್ಲೇ ಉಳಿತಿದ್ರಲ್ಲ, ಮನೆ ಬಿಟ್ಟು ಹೋಗೇ ಬಿಟ್ರು. ಬೆಳಗ್ಗೆ ಎದ್ದು ನೋಡ್ಲಿಕ್ಕತ್ತಾರ, ರಾಜನೇ ಇಲ್ಲ. ಎಲ್ಲರೂ ಚಿಂತೆ ಆಗಿಬಿಡ್ತು. ರಾಜ ಇಲ್ಲ ಅಂದ್ರೆ ಭಯಂಕರ ದೊಡ್ಡ ಸಮಸ್ಯೆ ಅದು. ಇಮಿಡಿಯೇಟ್ಲಿ ರಾಜನ ಯಾರು ಇನ್ಸ್ಟಾಲ್ ಮಾಡಲೇಬೇಕು. ಎಲ್ಲ ಋಷಿ ಮುನಿಗಳ ಬ್ರಾಹ್ಮಣರೆಲ್ಲ ಕೂಡಿದ್ರು, ವಿಚಾರ ಮಾಡಿದ್ರು, ಏನು ಮಾಡಬೇಕೀಗ, ಏನು ಮಾಡಬೇಕು. ರಾಜ ನಿಮ್ಸಬೇಕಲ್ಲ. ಇನ್ನು ವೀಣೆಗೆ ಪಟ್ಟಾಭಿಷೇಕ ಮಾಡಿ ಕೂಡಿಸ್ಬಿಟ್ಟು, ಮೊದಲೇ ಮಹಾ ಹುಚ್ಚ ದುಷ್ಟ ಕ್ರೂರ ವ್ಯಕ್ತಿ, ಈಗ ಅಧಿಕಾರ ಬೇರೆ ಸಿಕ್ಕಿಬಿಡುತ್ತೆ, ರಾಜ ಆಗಿಬಿಟ್ಟು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮಂಗ್ಯ ಅದ, ಮೊದಲೇ ಅದ ಹೆಸರೇ ಮಂಗ್ಯ, ಸುಮ್ ಕೊಡಂಗಿಲ್ಲ. ಅದು ಏನಾರ ಮಾಡ್ತಾ ಇರ್ತದೆ ಮಂಗ್ಯ. ಈಗ ಮಂಗ್ಯಾಗೊಂದಿಷ್ಟು ಸೆರೆ ಕುಡಿಸ್ಬಿಟ್ರೆ, ಅಯ್ಯೋ ಮೊದಲ ಏನೇನೋ ಹುಚ್ಚುಚ್ಚರಂಗೆ ಮಾಡತ್ತದ, ಇನ್ನು ಸೆರೆ ಕುಡಿದು ಬಿಟ್ರೆ ಏನು ಕೇಳ್ತೀರಿ, ಇನ್ನೂ ಜಾಸ್ತಿ ಇದು ಮಾಡತ್ತದ. ಆಮೇಲೆ ಆ ಮಂಗ್ಯಾಗ ಒಂದು ಚೋಳ ಏನಾರು ಕಡಿತಂದ್ರೆ ಹಂಗಾಗ್ತದ ಅನ್ಲಿಕ್ಕತ್ತಾರ. ಕಿಂಗ್ ವೇಣ ಮೊದಲೇ ಮಹಾದುಷ್ಟ ನೀಚ, ಅಧಿಕಾರ ಸಿಕ್ಕಿಬಿಡ್ತು. ಅಧಿಕಾರ ಸಿಕ್ಕೊಳ್ಳೆ ಎಲ್ಲ ಪಾಪದ ಕೆಲಸ ಇನ್ನೂ ಜೋರು ಮಾಡಿಬಿಟ್ಟು. ಸಾಮಾನ್ಯವಾಗಿ ಆಸುರಿ ಸ್ವಭಾವದವ್ರು ಏನು ಮಾಡ್ತಾರೆ, ಬ್ರಾಹ್ಮಣರಿಗೆ ಕಷ್ಟ ಕೊಡೋದು, ತೊಂದರೆ ಕೊಡೋದು, ಋಷಿಮುನಿಗಳಿಗೆ ತೊಂದರೆ ಕೊಡೋದು, ಗೋಹತ್ಯ ಮಾಡೋದು. ಹಿಂದೆ ಒಂದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಮಾಡಿತ್ತು, ಹಿಂದಿನ ಸರ್ಕಾರವನ್ನು. ಮುಂದೊಂದು ಸರ್ಕಾರ ಬಂತು, ಮತ್ತು ಅದು ಫಸ್ಟ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಅದು ನಿಷೇಧ ಕ್ಯಾನ್ಸಲ್. ಇದು ಆಸುರಿ ಸ್ವಭಾವದವ್ರು ಹಿಂಗೆ ಮಾಡ್ತಾರೆ. ಇನ್ನೂ ಜಾಸ್ತಿ ಪಾಪದ ಕೆಲಸ ಶುರುವಾಗಿಬಿಡುತ್ತೆ. ಬ್ರಾಹ್ಮಣರಿಗೆ ಎಲ್ಲ ಇದು ತಿಳಿದು ಬಂದ ಮೇಲೆ ಅವ್ರು ಬಂದ್ರಲ್ಲಿ ರಾಜನ ಮುಂದೆ, ನೀ ಮಾಡ್ತಾ ಇರುವುದು ಇದೆಲ್ಲ ಶಾಸ್ತ್ರ ವಿರುದ್ಧದ. ಇದು ರಾಜ ಅಂದ್ರೆ ಏನಪ್ಪ, ದೇವರ ಪ್ರತಿನಿಧಿ, ನರದೇವತ, ದೇವರ ಪ್ರತಿನಿಧಿಯಾಗಿ ನೀವು ರಾಜ್ಯ ನಡೆಸಬೇಕು. ವೇಣುಗೆ ಭಯಂಕರ ಕೋಪ ಬಂತು. ಏನಂತೀರಿ ನನಗೆ ನೀವು, ದೇವರ ಪ್ರತಿನಿಧಿ ತೋ, ನಾನೇ ದೇವರು ಅಂದುಬಿಟ್ಟ. ದೇವರ ಪ್ರತಿನಿಧಿ, ಎಲ್ಲಿ ದೇವರ ಪ್ರತಿನಿಧಿ, ನಾನೇ ದೇವರು. ಒಪ್ಲಿಕ್ಕೆ ರೆಡಿ ಇಲ್ಲ, ನಾನೇ ದೇವರು ಅನ್ಲಿಕ್ಕೆ.
ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಬ್ರಾಹ್ಮಣರು. ಒಪ್ಲಿಕ್ಕೆ ತಯಾರಿಲ್ಲೇ ಇಲ್ಲ. ಆವಾಗ ಬ್ರಾಹ್ಮಣರು ಋಷಿಮುನಿಗಳು ಏನು ಮಾಡಿದ್ರು ನೋಡ್ರಿ, ಬರೀ ಮಂತ್ರದಿಂದನೇ ಆ ವೇಣನ ಕೊಂದು ಹಾಕಿಬಿಟ್ಟು ಸತ್ತೋಗ್ಬಿಟ್ಟ. ಯಾವ ಅಸ್ತ್ರ ಶಸ್ತ್ರ ಏನೂ ಅಪರಿಸಿಲ್ಲ, ಬರೀ ಮಂತ್ರದಿಂದ ಸಾಯಿಸಿಬಿಟ್ಟು. ಇಷ್ಟು ಪವರ್ಫುಲ್ ಬ್ರಾಹ್ಮಣರಿದ್ದರು ಒಂದಾನೊಂದು ಕಾಲಕ್ಕೆ. ಈಗೆಲ್ಲ ಕಲಿಯುಗದಲ್ಲಿ ಸಿಗೋದು ಭಾಳ 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 ಕಠಿಣ. ಯೋಗ್ಯ ಬ್ರಾಹ್ಮಣ ಸಿಗೋದು ಭಾಳ ಕಠಿಣ. ಈ ರೀತಿ ನೋಡ್ರಿ, ಬರೀ ಮಂತ್ರದಿಂದ ಸಾಯಿಸಿಬಿಟ್ಟು. ಆ್ಯಕ್ಚುಲಿ ಬ್ರಾಹ್ಮಣರದು ಪೊಸಿಷನ್ ಭಾಳ ಸುಪೀರಿಯರ್. ಕ್ಷತ್ರಿಯರು ಲೆಕ್ಕದ, ಬ್ರಾಹ್ಮಣರು, ವೈಶ್ಯ, ಶೂದ್ರರು ಎಲ್ಲ ಬೇರೆ 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 ಕ್ಯಾಟಗರೀಸ್. ಅದಕ್ಕೆ ಈ ರೀತಿ ಆ ಬ್ರಾಹ್ಮಣರು ಏನು ಮಾಡಿಬಿಟ್ರೆ ಶಾಪ ಕೊಟ್ಟು ವರ್ಡ್ಸ್ ರಾಜ ಸತ್ತೋಗ್ಬಿಟ್ಟು. ಅದೇ ಸಮಸ್ಯೆ ಮತ್ತು ಬೆಳೀತಲ್ಲ. ಒಬ್ಬ ರಾಜ ಓಡೋದ, ಇವನ್ ರಾಜ ಮಾಡಿ ಕುಡಿಸಿದ್ರೆ ಪಾಪದ ಜೋರಾಗಿ. ಈಗ ಆ ವೇಣ ಸತ್ತೋಗ್ಬಿಟ್ಟ. ವೇಣ ಇಲ್ಲ ಅಂದ್ಕೊಳ್ಳೆ ರಾಜ್ಯದಲ್ಲಿ ಇನ್ನೊಂದಿಷ್ಟು ಹಾಹಾಕಾರ ಶುರುವಾಯಿತು. ನಂತರ ಏನು ಮಾಡಬೇಕು? ಆ ಶರೀರ ಪ್ರಿಸರ್ವ್ ಮಾಡ್ತಾರೆ. ಆ ಶರೀರ ಪ್ರಿಸರ್ವ್ ಮಾಡಿ ಕೆಲವೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿ ಆ ಶರೀರದ ಮಂಥನ ಮಾಡುತ್ತಾರೆ. ಅದರಿಂದ ಪೃಥು ಮಹಾರಾಜ ಹುಟ್ಟಿದ್ದು ಅದೊಂದು ಅವತಾರ. ಅದನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ ಪೃಥು ಮಹಾರಾಜ್. ಆ ಪೃಥು ಮಹಾರಾಜ ಭಗವಂತನ ಅವತಾರ. ಅವರು ಭೂಮಿಯನ್ನು ಆಳಿ ಆ ಭೂಮಿಯನ್ನು ಕೊಡ್ತಾ ಇರಲಿಲ್ಲ. ಏನು ಬೆಳೆ ಆಗಲಿ ಹಣ್ಣಾಗಲಿ ಏನೂ ಕೊಡ್ತಾ ಇಲ್ಲ. ಯಾಕಂದ್ರೆ ದುಷ್ಟರು ಆಳ್ಲಿಕ್ಕತ್ತಿದ್ರು. ಪೃಥು ಮಹಾರಾಜ ರಾಜ ಆದ ಕೂಡ ಮತ್ತೆ ಜಗ್ಗೆ ಇನ್ ಅಬೆಂಡೆನ್ಸ್ ಎಲ್ಲ ಸಿಗ್ಲಿಕ್ಕತ್ತು. ಆಯಿತಾ? ಅದಕ್ಕೆ ಜಾಸ್ತಿ ವಿಸ್ತಾರವಾಗಿ ವಾಮನ ಪುರಾಣದಲ್ಲಿ ಉಲ್ಲೇಖನದ ಅಂತ ಪ್ರಪಾದ ಬರಬಾರಲ್ಲಿ. ಆಯಿತಾ? ಬಾಕಿ ಎಲ್ಲ ಪಾಯಿಂಟ್ಸ್ ನಾ ಹೇಳಿದೆ ಈಗ. ಆಯಿತಾ? ಹಂಗಾರೆ ನಾಳೆ 10ನೇ ಶ್ಲೋಕ ನೋಡೋಣ. ಋಷಭದೇವ ನಾಳೆ 10 ನೋಡ. ಇವತ್ತು ಸಾಯಂಕಾಲ ಸೇಮ್ 7 to 8 ಗೀತಾ ಪ್ರವಚನ ಮುಂದುವರಿಸುವಂತೆ ಇಲ್ಲಿ ನಿಲ್ಲಿಸ್ತೀನಿ. ಗ್ರಂಥರ ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀಲಾ ಪ್ರಭುಪಾದ ಕೀ ಜೈ.